ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯಾ ಲಾಗ್. ಇದು ಮಂಗಳವಾರದ ಲಾಗ್. ಬೆಳಗ್ಗೆ ಎದ್ದಿದ ತಕ್ಷಣ ತುಂಬಾ ಚಳಿ ಇತ್ತು. ರಾತ್ರಿ ಎಲ್ಲ ತುಂಬ ಸೆಕೆ. ಬೆಳಗ್ಗೆ ಎದ್ದಿದ ತಕ್ಷಣ ತುಂಬ ಚಳಿ. ಏನು ಮಾಡೋದು, ನಾವು ಅಮ್ಮಂದಿರು ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳು ಲಂಚ್ ಬಾಕ್ಸು ತಿಂಡಿ ಅಂತೆಲ್ಲ ರೆಡಿ ಮಾಡಲೇಬೇಕಲ್ವ. ಹಾಗಾಗಿ ನಾನು ಕೂಡ ಸ್ವಲ್ಪ ಲೇಟಾಗೆ ಎದ್ದಿದ ತಕ್ಷಣ ಫಸ್ಟು ತಿಂಡಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬಂದಳು. ಅವಳಿಗೊಂದು ಲೋಟ ಬಿಸಿನೀರು ಕೊಟ್ಟು ನಾನೊಂದು ಲೋಟ ಬಿಸಿನೀರು ಕುಡಿದು ಇಲ್ಲಿ ತಿಂಡಿಗೆ ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ, ಆವಾಗ ನಮ್ಮ ಅಜ್ಜಿ ನಮಗೆ ಬಾತ್ ಮಾಡಿಕೊಡ್ತಾಯಿದ್ರು ಒಲೆಯಲ್ಲಿ. ತುಂಬಾ ಚೆನ್ನಾಗಿರ್ತಾಯಿತ್ತು. ಆ ಥರ ಬಾತ್ ನಾನೀಗ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಮಾಡ್ತಾಯಿದ್ದೀನಿ. ಬರೋ ತರಕಾರಿ ಹಾಕಿ ನಾವೇನಾರು ಬಾತ್ ಕೇಳಿದ ತಕ್ಷಣ ರಾತ್ರಿನೇ ಬಟಾಣಿ ನೆನೆಯೋಕ್ಕೆ ಅಜ್ಜಿ ಮಾಡಿಕೊಡ್ತಾಯಿದ್ರು. ಹಾಗಾಗಿ ನಾನು ಅಜ್ಜಿ ಸ್ಟೈಲಲ್ಲಿ ಬಾತ್ ರೆಡಿ ಮಾಡಿದೆ. 2 ಕ್ಯಾಪ್ ಹಾಕ್ಬಿಟ್ಟು 2 ವಿಸಲ್ ಕೂಗಿಸ್ದೆ. ಕೂಗೋಷ್ಟರಲ್ಲಿ ಈ ಕಡೆ ನನ್ನ ಮಗಳು ಸ್ಕೂಲಿಗೆ ಆಲ್ರೆಡಿ ರೆಡಿಯಾಗಿ ಕೂತಿದ್ಲು. ಅವಳಿಗೆ ತಿಂಡಿ ಕೊಟ್ಟು ಅವಳು ತಿಂಡಿ ತಿನ್ನಿಸಿ ಅವಳಿಗೆ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿದೆ. ಅವಳಿಗೆ ಲಂಚ್ ಬಾಕ್ಸ್ಗೆ ದಿನ ಸ್ನ್ಯಾಕ್ಸ್ ರೆಡಿ ಮಾಡೋದೇ ಆಗುತ್ತೆ ನಮಗೆ. ಇನ್ನು ಅವಳು ರೆಡಿ ಆಗಿ ಅಜ್ಜಿಗೆ ಬಾಯ್ ಮಾಡಿ ಅವಳು ಸ್ಕೂಲಿಗೆ ಹೊರಟ್ಲು. ಅವಳು ಹೋದ್ಮೇಲೆ ಯೂಸಲಿ ಇರುತ್ತಲ್ಲ ನಮ್ಮ ಮನೆ ಕೆಲಸ, ಕಸ ಹೊಡಿ, ಪಾತ್ರೆ ತೊಳಿ, ಮನೆ ಒರೆಸು ಅಂತ ಎಲ್ಲ ಕೆಲಸ ಮುಗಿಸಿ ನೆನೆ ಬಟ್ಟೆ ತೊಳೆದಿದ್ದೆ. ಬಟ್ಟೆ ಎತ್ಕೊಂಬರೋಣ ಅಂದ್ಬಿಟ್ಟು ನಾನು ಅಜ್ಜಿ ಬಟ್ಟೆ ಎತ್ಕೊಬಂದ್ವಿ. ಬಟ್ಟೆ ತೊಳೆಯೋವರೆಗೂ ಯಾರಪ್ಪ ಬಟ್ಟೆ ತೊಳೆಯೋದು ಅನ್ನಿಸ್ತಾ ಇರುತ್ತೆ. ಇನ್ನು ಬಟ್ಟೆ ಒಣಗಿದ್ಮೇಲೆ ಅದನ್ನು ತೊಗೊಬಂದು ಮಡಚಿ ಆ ಜಾಗಕ್ಕೆಲ್ಲನೂ ಸೇರಿಸೋಷ್ಟರಲ್ಲಿ ಯಾರಪ್ಪ ಇದನ್ನೆಲ್ಲ ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ನಮ್ಮಮ್ಮ ಬಂದರು. ನಮ್ಮಮ್ಮನ ತಲೆಗೆ ಎಣ್ಣೆ ಹಾಕಿಸ್ಕೊಳ್ಳೋಣ ಅಂತೇಳಿ ಎಣ್ಣೆ ಹಾಕಿಸ್ಕೊತಾ ಇದ್ದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ